ಅಷ್ಟು ಎಳೆ ಮಕ್ಕಳನ್ನ ಕರ್ಕೊಂಡು ಬಂದಿರೋ ಎಲ್ಲ ತಾಯಂದಿರಿಗೆ ಹ್ಯಾಟ್ಸ್ ಆಫ್. ಯಾಕೆ ಅಂದರೆ ಈಗ ಇಲ್ಲಿ ಬಂದ ಮೇಲೆ ಅವ್ರನ್ನೆಲ್ಲ ನೋಡಿದಾಗ ಅನ್ನಿಸ್ತಾ ಇದೆ 20 ವರ್ಷ ಆದಮೇಲೆ ನಾಳೆ ನಾನು ಅವ್ರಿಗೆ ಆನ್ಸರಬಲ್ ಆಗಿರ್ತೀನಿ, ಈ ಸಂಘಟನೆನ ಎಷ್ಟು ದೂರ ಎಷ್ಟು ಮುಂದೆ ತೊಗೊಂಡು ಹೋಗ್ತೀವಿ ಅಂತ. ನಾನು ಅಂದರೆ ನಾನೊಬ್ಬಳೇ ಅಲ್ಲ, ಇಡೀ ಎಲ್ಲರೂ ಸೇರಿ. ಸೊ ನಾಳೆ ದಿವಸ ಅವರು ಇವಾಗ ಜೆನ್ಜಿ ಜನ್ರೇಷನ್ ಇರ್ಬೋದು, ಜೆನ್ ಆಲ್ಫಾ ಇರ್ಬೋದು, ಬೀಟಾ ಇರ್ಬೋದು, ಈಗಿನ ನಮ್ಮ ಸಮಾಜ ಏನಿದೆ ಅದನ್ನೇ ಅವ್ರಿಗೂ ತೊಗೊಂಡು ಹೋಗಬಾರ್ದು. ಸಾಮಾಜಿಕವಾಗಾರ ಆಗಲಿ, ಶೈಕ್ಷಣಿಕವಾರ ಆಗಲಿ ಅಥವಾ ರಾಜಕೀಯವಾಗಾರ ಆಗಲಿ, ಅವ್ರಿಗೊಂದು ಸ್ಟೆಬಿಲಿಟಿ, ಒಂದು ಸೆಕ್ಯೂರಿಟಿ, ಒಂದು ಸೇಫ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಸೊ ಎಷ್ಟು ತುಂಬ ಮಕ್ಕಳೆಲ್ಲ ಹಾಯ್ ಮಾಡಿದೆ. ಸೊ ಅವ್ರು ನೋಡಿದ್ಮೇಲೆ ನನಗನ್ನಿಸ್ತು, ನಾವೆಲ್ಲ ಯಂಗ್ಸ್ಟರ್ಸು, ನಾವು ಆ್ಯಕ್ಚುಲಿ ಇವಾಗ ಏನು ಮಾಡ್ತಾಯಿದ್ದೀವಿ ಅಥವಾ ಇವಾಗ ಇನ್ನು ಮುಂದೆ ಏನು ಮಾಡ್ತೀವಿ ಅದು ನಾಳೆ ಅವರಿಗೆ ರಿಸಲ್ಟ್ ತೋರಿಸುತ್ತೆ. ನಾಳೆ ಅವರು ನಮ್ಮನ್ನ ಕ್ವಶನ್ ಮಾಡಬಾರ್ದು, ನಮ್ಮ ಜನ್ರೇಷನ್ ಏನು ಮಾಡಿದ್ರು ನಮಗೆ ಅಂತ. ಸೊ ರೆಸ್ಪಾನ್ಸಿಬಿಲಿಟಿ ಆಗಿರೋಣ. ಇಷ್ಟು ಜವಾಬ್ದಾರಿ ಕೊಟ್ಟಿರೋದಕ್ಕೆ ವೇದಿಕೆ ಮೇಲಿರೋ ಎಲ್ಲರಿಗೂ ಧನ್ಯವಾದ. ರಿಯಾಜ್ ಸರ್ಗೆ ತುಂಬ ಥ್ಯಾಂಕ್ಸ್. ಸೊ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗಿದೆ. ನಾನು ಎಷ್ಟು ಅಂದರೆ ನಿಮ್ಗೆಲ್ಲರಿಗೂ ಒಂದು ಪ್ರಾಮಿಸ್ ಮಾಡೋದೇನೆಂದರೆ, ನಾಳೆ ದಿವಸ ಅಟ್ಲೀಸ್ಟು ಈ ಸಂಘಟನೆ ಮೂಲಕನಾರು ಬರೀ ಯಂಗ್ಸ್ಟರ್ಸ್ಗೆ ಅಂತಲೇ ಈ ಸಂಘಟನೆಯಿಂದ ನಮಗೊಂದು ಸ್ಟೆಬಿಲಿಟಿ ಅಥವಾ ಒಂದು ಸೇಫ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಅನ್ನೋದೊಂದು ಆ ಮಕ್ಕಳುಗಳು ಹೇಳಿದ್ರೆ ಅದೇ ಖುಷಿ. ಇದಕ್ಕೆ ನಾನು ಒಬ್ಳದೇ ಅಲ್ಲ, ಎಲ್ಲಾರ್ದು ಸಪೋರ್ಟ್ ಬೇಕು, ಎಲ್ಲಾರ್ದು ನಿಮ್ಮ ಅಗತ್ಯ ಇದೆ. ಮತ್ತು ನಿಮ್ಮೆಲ್ಲರದು ವರ್ಕ್ ಏನಿದೆ ಅಥವಾ ನಿಮ್ಮ ಜೊತೆಗೆ ಬೇರೆಯವ್ರನ್ನೂ ಏನು ಕರ್ಕೊಂಡು ಬರ್ತೀರಾ ಅದು ಈ ಸಂಘಟನೆಗೆ ತುಂಬ ಮುಖ್ಯ. ಇದು ತುಂಬ ರಾಜಕೀಯ ಪಕ್ಷ ಅಲ್ಲದೇ ಓವರಾಲ್ ಎಲ್ಲ ಥರದನ್ನು ಒಟ್ಟುಗೂಡಿಸಿ ನಾವು ಬರೀ ರಾಜಕೀಯ ಅಥವಾ ಎಲೆಕ್ಷನ್ನೇ ಮೈಂಡಲ್ಲಿ ಇಟ್ಕೊಳ್ತೀರಾ, ಎಜುಕೇಷನ್ ಲೆವೆಲಾರಾಗಲಿ ಅಥವಾ ಎಂಪ್ಲಾಯ್ಮೆಂಟ್ ಥರದಲ್ಲಾರಾಗಲಿ ಅಥವಾ ಬೇರೆ ಯಾವುದೇ ರೀತಿಲಾಗಲಿ ಎಲ್ಲರಿಗೂ ತಲೆಯಲ್ಲಿ ಏನು ಬರಬೇಕಂದ್ರೆ ಯಂಗ್ ಡೆಮಾಕ್ರೇಟ್ಸ್ ನಮ್ಮ ಹತ್ರ ಇದ್ದಾರೆ, ಅವರು ಎಲ್ಲ ಮಾಡ್ತಾರೆ ಅನ್ನೋಷ್ಟು ಕಾನ್ಫಿಡೆನ್ಸು ನಾವು ಅವ್ರಿಗೆ ಕ್ರಿಯೇಟ್ ಮಾಡಬೇಕು. ನಾವು ಒಂದು ರಾಜಕೀಯ ಪಕ್ಷ ಥರ ಎಲ್ಲೋ ನಾವು ಕಳೆದೋಗ್ದಿರ ನಮ್ಮದೇ ಆದ ಒಂದು ಐಡೆಂಟಿಟಿನ ಇನ್ನು ಫಾರ್ ಎವರ್ ಎಷ್ಟೇ ಜನ್ರೇಷನ್ ಆದರೂ ಮುಂದುವರ್ಸ್ಕೊಂಡು ಹೋಗಬೇಕು. ಇದೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಈ ಪೊಸಿಷನ್ ಕೊಟ್ಟಿದ್ದಕ್ಕೆ.